ಸಾಯಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಎಸ್ ಗುರು. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ತಮ್ಮನೇಲಿ ನೋಡಿದ್ದೀರಾ. ಕೊಟ್ರೇಶ್ವರ ಜಾತ್ರೆಯಲ್ಲಿ ನಾವು ಇವತ್ತು ಬಂದಿರೋದು. ನೋಡ್ತಾ ಇದ್ರಲ್ಲ, ಹಿಂದ್ಗಡೆ ತೇರಿದೆ. ನಾವು ಈ ಪ್ರೆಸೆಂಟ್ ಬಂದಿದ್ದು ನಮ್ಮ ಊರಿಂದ, ದಾವಣಗೆರೆಯಿಂದ ಬಂದ್ವಿ. ಪಾದಯಾತ್ರೆ ಬರಲಿಲ್ಲ, ನಮ್ಮದೇ ಟಾಟಾ ಎಸ್ ಗೂಡ್ಸ್ ವೆಹಿಕಲ್ ಇತ್ತು, ಅದರಲ್ಲೇ ಬಂದ್ವಿ. ಇನ್ನೇನು ಇವತ್ತು ಸಾಯಂಕಾಲ ತೇರೇನು ನಡೆಯುತ್ತಲ್ಲ, ಆಲ್ರೆಡಿ ತೇರು ಕೂಡ ರೆಡಿ ಆಗಿದೆ. ಎಕ್ಸಾಕ್ಟ್ ಆಗಿ 4 ಗಂಟೆ ಮೇಲೆ ರಥೋತ್ಸವ ನಡೆಯೋದಂತ ನಾನು ಅನ್ಕೊಂತೀನಿ. ಯಾವಾಗಲೂ 4 ಗಂಟೆ ಮೇಲಿನ ತೇರು ಎಳೆಯೋದು. ನೋಡಿ, ಎಲ್ಲ ಕಡೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಜನ ಬರ್ತಾನೆ ಇದ್ದಾರೆ. ಕೊಟ್ಟೂರಲ್ಲಿ ಕಾಯಿ ಬಾಳೆಯನ್ನು ಯಾವ ತರ ಮಾಡ್ತಾರೆ ನೋಡಿ. ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಇದು ತೇರ್ಗಡ್ಡೆ ಇದೆಯಲ್ಲ, ತೇರ್ಗಡ್ಡೆ ನಿಂತ್ಕೊಂಡಿರುತ್ತೆ. ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ. ಆ ಕಡೆಯಿಂದ ಬಂದ್ರೆ ಶಿವನ್ ಮೂರ್ತಿ ಸಿಗುತ್ತೆ. ನಾವು ಈ ಕಡೆಯಿಂದ ಒಂದು ಜಾತ್ರೆ ಅದೆಲ್ಲ ಏನಿರುತ್ತಲ್ಲ, ಅಂದ್ರೆ ದೇವಸ್ಥಾನದಿಂದ ಬರ್ತಾ ಫಸ್ಟ್ ಲೆಫ್ಟಿಗೆನೆ ನಿಮ್ಗೆ ಇದು ಹೀಗೇನು ತೋರಿಸ್ತಿದ್ದೀನಲ್ಲ, ಈ ಓಣಿ ಸಿಗುತ್ತೆ. ಗುರು ನೋಡ್ ಗುರು, ಆಲ್ರೆಡಿ ಈಗ 6 ಗಂಟೆ, ಇಷ್ಟೊತ್ತಿಗೆಲ್ಲ ಇಷ್ಟೊಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೇನು ಸ್ವಲ್ಪ ಬೆಳಕರಿತು ಅಂತ ಹೇಳಿದ್ರೆ ಜನಸಂಖ್ಯೆ ತುಂಬಾನೇ ಹೆಚ್ಚಿಗೆ ಆಗುತ್ತೆ. ನೋಡಿ ಕ್ಯೂ ಯಾವ ತರ ಇದೆ. ದೇವಸ್ಥಾನ ಇರೋದು ಅಲ್ಲಿ, ಬಟ್ ಕ್ಯೂ ಸ್ಟಾರ್ಟ್ ಆಗಿರೋದು ಆಲ್ರೆಡಿ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿ ಶಿವಂದು ಸ್ಟ್ಯಾಚು ಏನ್ ಸಿಗುತ್ತಲ್ಲ, ಶಿವನ್ ಸ್ಟ್ಯಾಚು ಹತ್ರ ಇಂದ, ಅಂದ್ರೆ ಇನ್ನು ಆ ಕಡೆಯಿಂದಾನೇ ದೂರ ಇದೆ. ಬಟ್ ನೋಡಿ ಎಷ್ಟು ದೂರ ಇದೆ ಇಲ್ಲಿ. ಶ್ರೀ ಗುರು ಕೊಟ್ಟೂರೇಶ್ವರನ ವಿವಿಧ ರೀತಿಯಲ್ಲಿರ್ತಕ್ಕಂಥ ಒಂದು ಫೋಟೋಗಳು. ಗುರು ನೋಡ್ ಗುರು, ಈಗ 6 ಗಂಟೆ ಆಗಿದೆ, ಈಗಲೇ ಇಷ್ಟೊಂದು ಜನ ಇದೆ. ಇನ್ನು ಸ್ವಲ್ಪ ಟೈಮ್ ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ಜನ ಇರ್ಬೋದು, ಎಷ್ಟು ಜನ ಕಲಿಯುತ್ತಂತ ಜನಸಂಖ್ಯೆದು ಈಗ ಗೊತ್ತಾಗಲ್ಲ. ಟೋಟಲ್ ಎಲ್ಲ ನೆಟ್ವರ್ಕ್ ಸೇರಿ ಲಾಸ್ಟಿಗೆ ಅಂದ್ರೆ ನೈಟ್ ಅಷ್ಟೊತ್ತಿಗೆ ಎಲ್ಲ ಜನಸಂಖ್ಯೆ ಎಷ್ಟು ಸೇರಿದೆ ಅಂತ ಎಲ್ಲ ನೋಡ್ಬೋದು ನೀವು. ಈ ಪ್ರೆಸೆಂಟ್ ಇಲ್ಲಿ ಇದೀವಲ್ಲ, ಈಗ ಈ ದೊಡ್ಡ ಮಠ ಏನಿದೆ, ದೊಡ್ಡ ಮಠ ಹತ್ರ ಇದೀವಿ. ಬಟ್ ಕ್ಯೂ ಇಲ್ಲಿ ನೋಡ್ತಿದ್ರಲ್ಲ, ನನ್ಗಡೆ ತುಂಬಾ ಕ್ಯೂ ಇದೆ. ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಕ್ ಆಗಲ್ಲ. ಹಂಗಾಗಿ ಗಚ್ಚಿನ ಮಠ ಹತ್ರ ಹೋಗಿ ಅಲ್ಲೇ ಒಂದು ದರ್ಶನ ಮುಗಿಸ್ಕೊಂಡ್ ಬರ್ತೀವಿ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಅವ್ರ ಜೊತೆ ಹೋಗಿ ಒಂದು ದರ್ಶನ ಮುಗಿಸ್ಕೊಂಡ್ ಬರೋಣ. ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆ ನಡೆಯುತ್ತಲ್ಲ, ಸುಮಾರು 150 ಕಿಲೋಮೀಟರ್ ಸರೌಂಡಿಂಗ್ ಇಂದ ಆಲ್ಮೋಸ್ಟ್ ಲಕ್ಷಾನುಗಟ್ಲೆ ಜನ ಒಂದು ಪಾದಯಾತ್ರೆನೇ ಬರ್ತಾರೆ. ಪಾದಯಾತ್ರೆ ಬಂದು ಒಂದು ದೇವರ ಕೃಪೆಗೆ ಒಂದು ಪಾತ್ರರಾಗ್ತಾರೆ. ಎಷ್ಟು ಲಕ್ಷ ಜನ ಬರುತ್ತೆ ಅಂತ ಯಾರಿಗೂ ನಿಖರವಾದ ಒಂದು ಜನಸಂಖ್ಯೆ ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ಜನಸಂಖ್ಯೆ ಇಲ್ಲಿ ಸೇರುತ್ತೆ ಕೊಟ್ಟೂರಲ್ಲಿ. ನೋಡಿ ಹೆಂಗಿದೆ ಜನ. ಈಗಿನ 6 ಗಂಟೆ ಆಗಿದೆ, 6 ಗಂಟೆಗೆ ಇಷ್ಟೊಂದು ಜನ ಸೇರಿದೆ ಇಲ್ಲಿ. ಇನ್ನೇನು ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ಜನ ಸೇರ್ತಾರೋ ದೇವರಿಗೆ ಗೊತ್ತು. ನೆಟ್ವರ್ಕ್ ಅಂತ ಸಿಗಲ್ಲ, ವಿಡಿಯೋ ಮಾಡ್ಕೊಂಡಿರ್ಬೇಕು, ನಮಗೆ ಟೈಮ್ ಸಿಕ್ಕಾಗ ಅಪ್ಲೋಡ್ ಮಾಡಬೇಕು. ನೋಡಿ ಎಷ್ಟು ಇದೆ ಜನಸಂಖ್ಯೆ. ಕ್ಯೂ ಅಂತೂ ನೋಡಕ್ಕಾಗಲ್ಲ ಗುರು, ಅಷ್ಟು ಇದೆ. ಇನ್ನು ಹೋಗ್ತಾ ಹೋಗ್ತಾ ಅಂತೂ 2 ಕಿಲೋಮೀಟರ್ ಹತ್ತತ್ರ ಒಂದು ಕ್ಯೂ ಸ್ಟಾರ್ಟ್ ಆಗುತ್ತೆ. ನೋಡಿ ಒಂದು ಕೊಟ್ಟೂರೇಶ್ವರ ದೇವಸ್ಥಾನ ಪೇಂಟ್ ಎಲ್ಲ ಆಗಿ ಒಂದು ಯಾವ ರೀತಿ ಕಾಣಿಸ್ತಾ ಇದೆ. ನೋಡಿ ಬೆಳಿ ರಥ ಇದು, ನೋಡಿ ಒಳಗಡೆಗೆ ಹೋಗ್ತಕ್ಕಂಥದ್ದು. ಎಷ್ಟು ಜನ ಕ್ಯೂ ನೋಡಿ ಆ ತರ ಇದೆ. ಎಷ್ಟು ಜನ ಹೋಗಕ್ಕೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಹಸ ಪಡ್ತಾ ಇದ್ದಾರೆ. ದೇವ್ರು ಕಾಣಿಸ್ತಾ ಇಲ್ಲ ಇಲ್ಲಿ. ಈಗೇನ್ ನೋಡ್ತಿದ್ರಲ್ಲ, ಇಲ್ಲೇ ಒಳಗಡೆ ದೇವ್ರು ಇರೋದು, ಬಟ್ ಕಾಣಿಸ್ತಾ ಇಲ್ಲ. ತುಂಬಾ ಜನ ಅಡ್ಡ ನಿಂತ್ಕೊಂಡಿರೋದ್ರಿಂದ ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ಮೆಲ್ಲಕ್ಕೆ ಹಂಗೆ ಶಿವನ್ ಸ್ಟ್ಯಾಚು ಇದೆಯಲ್ಲ, ಆ ಕಡೆಯಿಂದ ಮೆಲ್ಲಕ್ಕೆ ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ನೋಡಿದ್ರೆ ಕ್ಯೂ ಅಲ್ಲಿ ತುಂಬಾ ಜನ ಇದ್ದಾರೆ. ಈಗ ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ ಅಲ್ಲಿ ಇರೋದು. ತುಂಬಾ ಜನ ಇರೋದ್ರಿಂದ ಒಳಗಡೆ ಹೋಗಕ್ಕಾಗಲ್ಲ. ಒಳಗಡೆ ಹೋಗ್ಬೋದು, ತುಂಬಾ ಕ್ಯೂ ಅಲ್ಲಿ ನಿಂತ್ಕೊಂಡು ಟೈಮ್ ತುಂಬಾ ಹೋಗುತ್ತೆ. ಈಗ ಫ್ರೀ ಆದ ತಕ್ಷಣ ರಾತ್ರಿ ಏನು ರಥೋತ್ಸವ ಆಗುತ್ತೆ, ರಥೋತ್ಸವ ಆದ್ಮೇಲೆ ಒಂದು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಿಮ್ಗೆ ಕ್ಯೂ ಏನ್ ತೋರಿಸಿದ್ನಲ್ಲ, ಆ ಕಡೆಯಿಂದಾನು ಕ್ಯೂ ಇದೆ, ಈ ಕಡೆಯಿಂದಾನು ಕ್ಯೂ ಇದೆ. ಎಷ್ಟು ಲಕ್ಷ ಜನ ಒಂದು ಗುರು ಕೊಟ್ಟೂರೇಶ್ವರ ದೇವರ ಒಂದು ದರ್ಶನ ಮಾಡ್ತಾರೆ ಅಂತಾನು ಗೊತ್ತಾಗಲ್ಲ, ಅಷ್ಟೊಂದು ಜನ ಇದ್ದಾರೆ ಗುರು. ಇದು ನೋಡಕ್ಕೆ 2 ಕಣ್ಣು ಸಾಲದು ಗುರು. ದೇವಸ್ಥಾನದ ಮುಂದ್ಗಡೆ ನೋಡಿ ಎಲ್ಲ ಕ್ಯೂ ಅಲ್ಲಿ ಒಂದು ಪಾದಯಾತ್ರೆ ಬಂದು ಕೂತ್ಕೊಂಡು ಸಾಕಾಗಿ ಎಲ್ರು ಅಲ್ಲೆಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೇಜಾನ್ ಜನಗಳು ಬಸ್ಸಿಗೆ, ಆಟೋಕ್ಕೆ, ಅವ್ರವ್ರ ಓನ್ ವೆಹಿಕಲ್ ಅಲ್ಲಿ ಬರೋದಕ್ಕಿಂತ ಪಾದಯಾತ್ರೆ ಬರೋವಂಥ ಜನನೇ ಜಾಸ್ತಿ ಇಲ್ಲಿ.
ನೋಡಿ ಇದೆ ಗಚ್ಚಿನ ಮಠ. ಈಗ ಏನ್ ನೋಡ್ತಿದ್ರಲ್ಲ ಇದೆ ಗಚ್ಚಿನ ಮಠ. ಈ ಕಡೆಗೆಲ್ಲ ಸ್ನಾನಕ್ಕೆಲ್ಲ ಒಂದು ನೀರಿನ ವ್ಯವಸ್ಥೆ ಇರ್ತೈತಿ. ಈ ಕಡೆ ನೋಡಿದ್ರೆ ಗಚ್ಚಿನ ಮಠ. ಅದೇ ಜೀವಂತ ಯೋಗ ಸಮಾಧಿ ಏನಾದ್ರಲ್ಲ ಕೊಟ್ರೇಶ್ವರ ಸ್ವಾಮಿ, ಅದೇ ಜೀವಂತ ಯೋಗ ಸಮಾಧಿ ಆಗಿರ್ತಕ್ಕಂಥ ಒಂದು ಮಠ ಇದು. ಇಲ್ಲಿನೂ ಕೂಡ ಅದೇ ತರ ಜನಸಂಖ್ಯೆ, ಅಲ್ಲಿ ಕೂಡ ಅದೇ ತರ ಜನಸಂಖ್ಯೆ. ಟೋಟಲ್ ಆಗಿ ಕೊಟ್ಟೂರಲ್ಲಿ, ಪೂರ್ತಿ ಕೊಟ್ಟೂರಲ್ಲಿ ತುಂಬಾ ಜನಸಂಖ್ಯೆ ಬಿಟ್ರೆ ಏನಿಲ್ಲ. ಎಲ್ಲಿ ನೋಡಿದ್ರೆ ಜನ 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 ಜನ. ನೋಡಿ ಪಾದಯಾತ್ರೆ ಮುಗಿಸ್ಕೊಂಡು ಬಂದು ಎಲ್ಲರೂ ರೆಸ್ಟ್ ಮಾಡ್ತಾ ಇದಾರೆ. ಎಷ್ಟು ಜನ ಬಂದಿದೆ ಗೊತ್ತಾ ಪಾದಯಾತ್ರೆ. ಒಳಗಡೆಗೆ ಗಚ್ಚಿನ ಮಠದ ಒಳಗಡೆ ಹೋಗೋದು ಇಲ್ಲಿಂದ. ಗಚ್ಚಿನ ಮಠ ಜೀವಂತ ಸಮಾಧಿ ಆಗಿರೋದು ಇಲ್ಲಿ ನೋಡಿ. ಬನ್ನಿ ತೋರಿಸ್ತೀನಿ ಒಳಗಡೆಗೆ ಜೀವಂತ ಸಮಾಧಿ ಏನಾಗಿದ್ರಲ್ಲ ಅದನ್ನು. ಸ್ನೇಹಿತರೆ, ನೀವೇನು ಈಗ ನೋಡ್ತಿದ್ರಲ್ಲ, ಇಲ್ಲೇ ಒಂದು ನಮ್ಮ ಕೊಟ್ಟೂರೇಶ್ವರ ಸ್ವಾಮಿಯವರು ಜೀವಂತ ಸಮಾಧಿ ಆಗಿರ್ತಕ್ಕಂಥ ಒಂದು ಸ್ಥಳ ನೋಡಿ. ಈ ಜಾಗದಲ್ಲೇ ಒಂದು ಜೀವಂತ ಸಮಾಧಿಗೆ ಹೋಗಿರತಕ್ಕಂಥದ್ದು. ಇಲ್ಲಿಂದವಾಗಿ ಜೀವಂತ ಸಮಾಧಿ ಆಗಿರೋದು. ಜನರಿಗೆ ಯಾಕೆ ತೊಂದರೆ ಮಾಡ್ತೀರಿ? ನಡ್ರಿ